ಸ್ನೇಹಿತರೆ, ನಮಸ್ಕಾರ. ಮೌನವೇ ಆಭರಣ, ಮುಗುಳ್ನಗೆ ಶಶಿಕಿರಣ. ಈ ಚಲನಚಿತ್ರ ಗೀತೆಯ ಸಾಲುಗಳು ನನಗೆ ತುಂಬ ಚಿಂತನೆಗೆ ಒಳಪಡಿಸುತ್ತೆ. ಮಾತು ಬೆಳ್ಳಿ ಮೌನ ಬಂಗಾರ ಅನ್ನೋ ಆ ಗಾದೆಯನ್ನ ನಾವೆಲ್ಲ ಕೇಳಿದ್ದೇವೆ. ಮೌನ ಸತ್ಯದ ತಾಯಿ ಅನ್ನೋಂಥ ಗಾದೆ ಕೂಡ ನಮ್ಮಲ್ಲಿದೆ. ನಮ್ಮ ಜೀವನದಲ್ಲಿ ಮೌನದ ಮಹತ್ವವನ್ನು ಅರಿತಾಗ, ಸರಳವಾಗಿ ಅರ್ಥ ಮಾಡಿಸ್ಬೇಕು ಅಂದರೆ, ಒಂದು ವೈಟ್ ಬೋರ್ಡ್ ಇರುತ್ತೆ, ಅದು ಮೌನ. ವೈಟ್ ಬೋರ್ಡ್ ಮೇಲೆ ಏನೋ ಬರೀತೇವೆ, ಅದು ಮಾತು. ನಾವು ಮೌನದ ಪ್ರಮಾಣ ನಮ್ಮ ಬದುಕಿನಲ್ಲಿ ಜಾಸ್ತಿ ಇರಬೇಕು, ಮಾತಿನ ಪ್ರಮಾಣ ಕಡಿಮೆ ಇರಬೇಕು ಅನ್ನುವ ಸಂದೇಶ ಕೂಡ ಇದರಲ್ಲಿದೆ. ಮೌನದಲ್ಲಿದ್ದಷ್ಟು ಧ್ಯಾನ, ಧ್ಯಾನ ಮೌನದಿಂದಲೇ ಆರಂಭ. ಚಿಂತನೆಗಳು ಸ್ಪಷ್ಟತೆ ಆಗೋದು ಕೂಡ ನಾವು ಹೆಚ್ಚು ಮೌನದಿಂದಿರುವ ಸಂದರ್ಭದಲ್ಲಿ. ಸ್ನೇಹಿತರೆ, ಮೌನದಿಂದ ಇದ್ದುದರ ಬಗ್ಗೆ ಅಲ್ಲ, ಮಾತನಾಡಿದ್ದರ ಬಗ್ಗೆ ಹಲವು ಬಾರಿ ಪಶ್ಚಾತ್ತಾಪ ಪಟ್ಟಿದ್ದೇನೆ ಅಂತ ಸೈರಸ್ ಅನ್ನೋರು ಒಂದು ಕಡೆ ಹೇಳಿದ್ದಾರೆ. ನಾನು, ಜಯಪ್ರಕಾಶ್ ನಾಗತಿಹಳ್ಳಿ, ಎರಡು ಮೌನಕ್ಕೆ ಸಂಬಂಧಿಸಿದ ವಾಕ್ಯಗಳನ್ನು ರಚನೆ ಮಾಡಿದ್ದೇನೆ. ಮಾತನಾಡುವ ಸಂದರ್ಭದಲ್ಲಿ ಮೌನದಿಂದಿರಬಾರದು, ಮೌನದಿಂದಿರುವ ಸಂದರ್ಭದಲ್ಲಿ ಮಾತನಾಡಬಾರದು. ಹೇಗಿದೆ ಅಲ್ವೇ? ಅಂದರೆ ಯಾವ್ಯಾವ ಟೈಮಲ್ಲಿ ಹೇಗೆ ಇರಬೇಕೋ ಹಾಗಿರಬೇಕು ಅನ್ನುವಂಥದ್ದು. ಹಾಗೆ ಆಲೋಚನೆ ಮಾಡ್ತಾ ಮಾಡ್ತಾ ಮತ್ತೊಂದು ವಾಕ್ಯ ರಚನೆ ಮಾಡಿದೆ. ಮೌನ ಒಳ್ಳೆಯದು, ಆದರೆ ಅತಿಯಾದ ಮೌನ ಕೆಟ್ಟದ್ದು. ಹೌದು, ಮೌನ ಒಳ್ಳೆಯದು, ಆದರೆ ಅತಿಯಾದ ಮೌನ ಏನು ಮಾಡುತ್ತೆ ಅಂದರೆ, ಎಷ್ಟೊಂದು ಬಾರಿ ಸ್ನೇಹಿತರ ನಡುವೆ, ದಂಪತಿಗಳ ನಡುವೆ, ಪೋಷಕರ ನಡುವೆ ಹೆಚ್ಚು ಮೌನ ಒಳ್ಳೆಯದಲ್ಲ. ಇದು ನನ್ನ ಅನುಭವದಲ್ಲಿ ಎರಡು ವಾಕ್ಯಗಳನ್ನು ರಚನೆ ಮಾಡಿದ್ದೇನೆ. ಬುದ್ಧಿಸಮ್ಮಲ್ಲಿ ಒಂದು ಥಂಡರಿಂಗ್ ಸೈಲೆನ್ಸ್ ಅನ್ನೋ ಒಂದು ಪದನ ಬಳಸ್ತಾರೆ. ಆ ಸೈಲೆನ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂಥದ್ದು. ಇನ್ನು ನಾನು ಮಾತಿಗೆ ಸಂಬಂಧಿಸಿದ ಹಾಗೆ, ಚನ್ನವೀರ ಕಣವಿಯವರು ಮೌನದ ಬಗ್ಗೆ ಬರೆದಿರುವಂತಹ ಒಂದು ಕವನ ನನಗೆ ತುಂಬ ತುಂಬ ಸೆಳೆದಿದೆ. ನನ್ನ ನುಡಿಗನ್ನಡಿ ಕೃತಿಯಲ್ಲಿ ಕೂಡ ಈ ಕವನವನ್ನು ತೆಗೆದುಕೊಂಡಿದ್ದೇನೆ. ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ. ಅಂದರೆ ನಮ್ಮ ಲೈಫು ಶಾರ್ಟ್ ಪೀರಿಯಡ್, ಎಲ್ಲರಿಗೂ ಗೊತ್ತು. ಡಿವೋ ಬಿ ಡಿವೋಡಿ, ಡೇಟ್ ಆಫ್ ಬರ್ತು ಡೇಟ್ ಆಫ್ ಡೆತ್ ಇರೋ ನಡುವೆ ಆ ಕೊನೆಯದು ಗೊತ್ತಿಲ್ಲ ನಮಗೆ, ಡಿವೋಡಿ ಡೇಟ್ ಆಫ್ ಡೆತ್ ಯಾವತ್ತಂತ. ಬಟ್ ವಿ ಹ್ಯಾವ್ ಟು ಎಕ್ಸ್ಪೀರಿಯನ್ಸ್ ಈಚ್ ಆ್ಯಂಡ್ ಎವ್ರಿ ಮೂಮೆಂಟ್ ಅಲ್ವಾ? ಸೊ ಹಾಗಾಗಿ ಮೌನ ಮೊಗ್ಗೆಯ ನೊಡೆದು ಮಾತರಳಿ ಬರಲಿ, ಮೂರು ಗಳಿಗೆಯ ಬಾಳು ಗಮಗಮಿಸುತ್ತಿರಲಿ. ಸ್ನೇಹಿತರೆ, ಕೆಲವೊಂದು ಕವನಗಳ ಸಾಲುಗಳು, ಕೆಲವೊಂದು ಹೇಳಿಕೆಗಳ ಸಾಲುಗಳು ನಾವು ಸುಮ್ಮನೆ ಏನೋ ಓದ್ಬಿಟ್ಟು ಹಾಗೇ ಮುಂದಕ್ಕೆ ಹೋಗೋ ಬದಲು ಸ್ವಲ್ಪ ಆಲೋಚನೆ ಮಾಡಿ, ನನ್ನ ಬದುಕಿನಲ್ಲಿ ಎಷ್ಟು ಅಳವಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನೀವು ಆಲೋಚನೆ ಮಾಡೋದಕ್ಕೆ ಶುರು ಮಾಡಿದ್ರೆ, ನಿಮ್ಮ ಬದುಕಿನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತವೆ, ಪರಿವರ್ತನೆ ಆಗ್ತದೆ. ಅದರಲ್ಲಿ ಮೌನದ ವಿಚಾರದ ಬಗ್ಗೆ ಇವತ್ತಿಂದ ಸ್ವಲ್ಪ ಆಲೋಚನೆ ಮಾಡಿ. ಎಷ್ಟೋ ಬಾರಿ ನಾವು ಮಾತನಾಡದೇ ಇದ್ದರೆ ಒಳ್ಳೆಯದು ಸ್ನೇಹಿತರೆ, ಅಲ್ವೇ? ನನಗಂತೂ ಅನುಭವ ಆಗಿದೆ. ನಿಮಗೇನನ್ಸುತ್ತೆ? ದಯವಿಟ್ಟು ಕಾಮೆಂಟ್ ಮಾಡಿ. ಜಯಪ್ರಕಾಶ್ ನಾಗ್ತಿಹಳ್ಳಿ ಹಾಗೂ ಟ್ರಾನ್ಸ್ಫಾರ್ಮೇಷನ್ ಅನ್ಲಿಮಿಟೆಡ್ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಆಲ್ ಅಂತ ಪ್ರೆಸ್ ಮಾಡಿ. ನಿಮಗೆ ಪ್ರೀಮಿಯರ್ ವಿಡಿಯೋಸ್ ಲೈವ್ ಬಂದಾಗ ನೋಟಿಫಿಕೇಷನ್ ಬರ್ತವೆ. ಲೈಕ್ ಮಾಡಿ, ನಾಲ್ಕಾರು ಜನಕ್ಕೆ ಫಾರ್ವರ್ಡ್ ಮಾಡ್ತಾ ಇದ್ದರೆ ಇಂತಹ ವಿಡಿಯೋಗಳು ಯಾರು ಕಳಿಸ್ತೀರಿ ಅವರು ಕೂಡ ಖುಷಿ ಪಡ್ತಾರೆ. ನಿಮ್ಮ ಬಗ್ಗೆ ಅಭಿಮಾನ, ಗೌರವ ಕೂಡ ಜಾಸ್ತಿ ಆಗ್ತದೆ. ಇದರಲ್ಲಿ ನನಗೆ ನಂಬಿಕೆ ಇದೆ. ಓಕೆ, ಮತ್ತೊಂದು ವಿಡಿಯೋನಲ್ಲಿ ಸಿಗ್ತಾನೆ. ಅಲ್ಲಿವರೆಗೆ ಬಾಯ್.